ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹಳ ಜನರಿಗೆ ಆಸಕ್ತಿ ಇರುವ ಒಂದು ವಿಷಯ ನೋಡೋಣ. ಕನಸಿನಲ್ಲಿ ಹಾವು ಕಾಣಿಸಿದರೆ ಅದರ ಅರ್ಥ ಏನು? ಅದು ಒಳ್ಳೆಯ ಸಂಕೇತವಾ ಅಥವಾ ಕೆಟ್ಟದಾ ಎಂಬ ಪ್ರಶ್ನೆ ಬಹಳ ಜನರಿಗೆ ಇರುತ್ತದೆ. ಹಳೆಯ ನಂಬಿಕೆಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸುಗಳು ನಮ್ಮ ಮನಸ್ಸಿನ ಸ್ಥಿತಿ ಮತ್ತು ಭವಿಷ್ಯದ ಸೂಚನೆಗಳನ್ನು ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಈಗ ವಿವರವಾಗಿ ನೋಡೋಣ. ಮೊದಲಿಗೆ ಸಾಮಾನ್ಯ ಅರ್ಥವನ್ನು ನೋಡೋಣ. ಕನಸಿನಲ್ಲಿ ಹಾವು ಕಾಣುವುದು ಯಾವಾಗಲೂ ಕೆಟ್ಟದು ಅಂತ ಅಲ್ಲ. ಹಾವು ಶಕ್ತಿ, ಬದಲಾವಣೆ ಮತ್ತು ಎಚ್ಚರಿಕೆಯ ಸಂಕೇತವಾಗಿದೆ ಎಂದು ಹಲವಾರು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಇರುವ ಭಯ, ಒತ್ತಡ ಅಥವಾ ದೊಡ್ಡ ಬದಲಾವಣೆಗಳು ಹಾವಿನ ರೂಪದಲ್ಲಿ ಕನಸಿನಲ್ಲಿ ಕಾಣಬಹುದು. ಈಗ ವಿಭಿನ್ನ ಪರಿಸ್ಥಿತಿಗಳ ಅರ್ಥ ನೋಡೋಣ. ನೀವು ಕನಸಿನಲ್ಲಿ ಹಾವು ನಿಮ್ಮನ್ನು ಹಿಂಬಾಲಿಸುತ್ತಿದೆ ಎಂದು ಕಂಡರೆ, ಅದು ಜೀವನದಲ್ಲಿ ನೀವು ಯಾವುದೋ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದೀರಿ ಎಂದು ಸೂಚಿಸುತ್ತದೆ. ಅದು ಕೆಲಸ, ಸಂಬಂಧ ಅಥವಾ ಹಣಕಾಸಿನ ಒತ್ತಡವಾಗಿರಬಹುದು. ಇದು ಎಚ್ಚರಿಕೆಯ ಸಂಕೇತ ಎಂದು ಹೇಳಲಾಗುತ್ತದೆ. ನೀವು ಹಾವನ್ನು ಕೊಲ್ಲುತ್ತಿರುವ ಕನಸು ಕಂಡರೆ, ಅದು ಒಳ್ಳೆಯ ಸಂಕೇತವಾಗಿದೆ ಎಂದು ನಂಬಿಕೆಯಿದೆ. ಇದು ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ನೀವು ಜಯಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಇದು ಆತ್ಮವಿಶ್ವಾಸ ಮತ್ತು ಗೆಲುವಿನ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ಹಾವು ಶಾಂತವಾಗಿ ಇದ್ದರೆ ಅಥವಾ ನಿಮ್ಮನ್ನು ಏನೂ ಮಾಡದೆ ನೋಡುತ್ತಿದ್ದರೆ, ಅದು ಜೀವನದಲ್ಲಿ ಹೊಸ ಬದಲಾವಣೆಗಳು ಬರಬಹುದು ಎಂಬ ಸೂಚನೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವೂ ಆಗಿರಬಹುದು. ಹಾವು ಕಚ್ಚಿದ ಕನಸು ಕಂಡರೆ ಹಲವರು ಭಯಪಡುವರು. ಆದರೆ ಇದರ ಅರ್ಥ ಯಾವಾಗಲೂ ಕೆಟ್ಟದೂ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ದೊಡ್ಡ ಬದಲಾವಣೆ ಅಥವಾ ಅಚ್ಚರಿ ಘಟನೆಗಳು ಜೀವನದಲ್ಲಿ ಆಗಬಹುದು ಎಂಬ ಸೂಚನೆ ಎಂದು ಹೇಳಲಾಗುತ್ತದೆ. ಇದು ಎಚ್ಚರಿಕೆಯ ಸಂದೇಶವೂ ಆಗಿರಬಹುದು. ಹಾವು ನೀರಿನಲ್ಲಿ ಕಂಡರೆ ಅದು ಮನಸ್ಸಿನ ಭಾವನೆಗಳನ್ನು ಸೂಚಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನೀರು ಭಾವನೆಗಳ ಸಂಕೇತವಾಗಿರುವುದರಿಂದ, ಇಂತಹ ಕನಸುಗಳು ಮನಸ್ಸಿನ ಒಳಗಿನ ಒತ್ತಡ ಅಥವಾ ಭಾವನಾತ್ಮಕ ಬದಲಾವಣೆಗಳನ್ನು ತೋರಿಸುತ್ತವೆ. ಈಗ ಒಂದು ಮುಖ್ಯ ವಿಷಯ. ಕನಸುಗಳನ್ನು ಯಾವಾಗಲೂ ನೇರವಾಗಿ ಭವಿಷ್ಯವೆಂದು ತೆಗೆದುಕೊಳ್ಳಬಾರದು. ಬಹುಪಾಲು ಕನಸುಗಳು ನಮ್ಮ ದಿನನಿತ್ಯದ ಯೋಚನೆಗಳು, ಭಯಗಳು ಮತ್ತು ಅನುಭವಗಳಿಂದ ಬರುತ್ತವೆ. ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿಗೆ ಸಂದೇಶ ನೀಡಬಹುದು ಎಂದು ಜನರು ನಂಬುತ್ತಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಹಾವು ಶಕ್ತಿ, ಕುಂಡಲಿನಿ ಮತ್ತು ಜೀವನದ ಬದಲಾವಣೆಯ ಸಂಕೇತವಾಗಿದೆ. ಅದಕ್ಕಾಗಿ ಹಾವು ಕನಸು ಕಂಡಾಗ ಭಯಪಡುವುದಕ್ಕಿಂತ ಅದರ ಅರ್ಥವನ್ನು ಶಾಂತವಾಗಿ ವಿಶ್ಲೇಷಿಸಬೇಕು ಎಂದು ಹೇಳಲಾಗುತ್ತದೆ. ಕೊನೆಗೆ ಹೇಳಬೇಕಾದ ಮುಖ್ಯ ವಿಷಯ. ಯಾವುದೇ ಕನಸು ಬಂದರೂ ಅದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುವುದು ಉತ್ತಮ. ಭಯಪಡುವುದಕ್ಕಿಂತ ಜೀವನದಲ್ಲಿ ಉತ್ತಮ ಬದಲಾವಣೆಗಳಿಗೆ ತಯಾರಾಗಬೇಕು. ನಮ್ಮ ಮನಸ್ಸಿನ ಸ್ಥಿತಿಯೇ ನಮ್ಮ ಕನಸುಗಳನ್ನು ರೂಪಿಸುತ್ತದೆ ಮತ್ತು ನಮ್ಮ ಜೀವನದ ದಾರಿಯನ್ನು ಪ್ರಭಾವಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂದಿನ ವಿಷಯ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಕನಸಿನಲ್ಲಿ ಇಂತಹ ಅನುಭವಗಳಿದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ವಿಷಯಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.